ಈಗ ಮಗಳ ಸಾಧನೆ ಬಗ್ಗೆ ನೀವು ಏನು ಹೇಳ್ತೀರಿ? ಇಲ್ಲ, ಮಗಳು ಸಾಧನೆ ಮಾಡಿದಾಳೆ ಅಂತ ಹೇಳಿದ್ರೆ ಖುಷಿ ಆಗ್ತಾ ಉಂಟು ಸರ್. ಎಲ್ಲ ತಂದೆ ತಾಯಿಗಳ ಹಾಗೆ ನನಗೂ ಕೂಡ ಖುಷಿ ಆಗ್ತದೆ. ಮಗಳು ಕಠಿಣ ಪರಿಶ್ರಮಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಇದು ಎಲ್ಲರಿಗೆ ಸಿಗೋದಿಲ್ಲ. ಭಾಳ ಮಂದಿಗೆ ಇದು ಸಿಗೋದು ಕಡಿಮೆ ಇದು. ಆದರೆ ನಾವು ಆ ವಿಷಯದಲ್ಲಿ ನಮ್ಮ ಇಡೀ ಕುಟುಂಬ ಅದೃಷ್ಟವಂತ ಕುಟುಂಬ ಅಂತ ನಾನು ಅಂದ್ಕೊಂಡಿದ್ದೇನೆ ಸರ್. ಅವರು ಡಾಕ್ಟರ್ ಅಥವಾ ಹೌದು ಸರ್, ಹೌದು ಸರ್. ಡಾಕ್ಟರ್ ಕೋರ್ಸಿಗೆ ಹೋಗಬೇಕು ಅನ್ನೋದು ದೊಡ್ಡ ಆಸೆ ಇತ್ತು, ದೊಡ್ಡ ಹಂಬಲ ಇತ್ತು. ನಮಗೆ ಅದಕ್ಕೆ ಕಳಿಸ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅದರ ಬಗ್ಗೆ ನನಗೆ ಒಂದು ವೈಯಕ್ತಿಕವಾಗಿ ನೋವುಂಟು. ಆದರೆ ಅದನ್ನು ಬಿಟ್ಟು ಬೇರೆ ಕ್ಷೇತ್ರವನ್ನು ಅವಳು ಆಯ್ಕೆ ಮಾಡಿಕೊಂಡ್ರೂ ಕೂಡ ಆ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಒಂದು ಯೋಚನೆಯನ್ನು ಮಾಡಿಕೊಂಡು ಅವಳು ಹೋದಳು. ಹಾಗಾಗಿ ಇವತ್ತು ಅವಳ ಕಠಿಣ ಪರಿಶ್ರಮದಿಂದ ಒಳ್ಳೆಯ ಕೆಲಸ ಸಿಕ್ಕಿದೆ. ಯಾವ ರೀತಿ ತಯಾರಿ ಮಾಡ್ತೀವಿ? ಇಲ್ಲ ಸರ್, ಮೊದಲ ದಿನದಿಂದ ಅವಳು, ನಾನು ಗಮನಿಸಿದ ಹಾಗೆ ಉಂಟಲ್ಲ, ನನಗೆ ಅನಿಸ್ತಿತ್ತು ಸರ್, ಅವಳನ್ನು ಇತ್ತೀಚೆಗೆ ಒಂದು 2-3 ವರ್ಷ ಇಂಜಿನಿಯರಿಂಗ್ನಲ್ಲಿ ನೋಡುವಾಗ ನನಗೆ ಅನಿಸಿದ್ದೇನು ಅಂದರೆ, ಇವಳು ಒಂದಲ್ಲ ಒಂದು ದಿನ ಏನಾದರೂ ಒಂದು ದೊಡ್ಡ ಹುದ್ದೆಗೆ ಹೋಗ್ತಾಳೆ. ದೊಡ್ಡ ಹುದ್ದೆ ಅಂತಲ್ಲ, ಯಾವುದಾದ್ರೂ ಒಂದು ಜಾಬ್ ತಗೊಳ್ತಾಳೆ ಅನ್ನೋದು ಗೊತ್ತಿತ್ತು. ಯಾಕೆಂದರೆ ಅವಳು ತಯಾರಿ ಆ ಮಟ್ಟದಲ್ಲಿ ಇತ್ತು ಸರ್. ಅವಳು ಓದಬೇಕಾದ್ರೆ ಉಂಟಲ್ಲ ಸರ್, ಅವಳು ಮೊಬೈಲ್ ಫೋನ್ ಆಗಿರ್ಬೋದು ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಯಾವುದು ಬಳಸ್ತಿರಲಿಲ್ಲ. ಅವಳದ್ದು ಏನಿದ್ರು ಥಿಂಕಿಂಗ್ ಏನಿತ್ತು ಅಂತ ಹೇಳಿದರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರ್ನಲ್ಲಿ ಹುಡುಕ್ತಿದ್ಲು, ಮೊಬೈಲ್ನಲ್ಲಿ ಹುಡುಕ್ತಿದ್ಲು. ನಾನು ಎಲ್ಲವನ್ನು ಗಮನಿಸ್ತಿದ್ದೆ. ನಾನು ಮೊದಲೇ ಹೇಳಿದ್ದೆ ಅವಳಿಗೆ, ನೋಡು ಮಗ, ಯಾವುದು ಸೋಷಿಯಲ್ ಮೀಡಿಯಾ ಅಂಥದಕ್ಕೆಲ್ಲ ನೀವು ಹೆಚ್ಚು ಹೋಗಬಾರ್ದು. ಈಗ ಹೋಗಲಿಕ್ಕೆ ಟೈಮ್ ಉಂಟು, ಆಗ ಬಂದಾಗ ನೀನು ಹೋಗು. ಈಗ ಕಲಿಯುವ ಸಂದರ್ಭದಲ್ಲಿ ಅದೆಲ್ಲ ನಿಮಗೆ ಡಿಸ್ಟ್ರಾಕ್ಷನ್ ಇರ್ತದೆ, ಬೇಡ. ಹಾಗಾಗಿ ಕಲಿಯುವಾಗ ನಿನ್ನ ಕಾನ್ಸಂಟ್ರೇಷನ್ ಹಾಳಾಗದೇ ಇರುವಾಗೆ ನೋಡ್ಕೊ ಅಂತ ಹೇಳಿದ್ದೆ. ಅದನ್ನು ಅವಳು ಪರಿಪಾಲಿಸಿದ್ದಾಳೆ. ಇನ್ನು ಮುಂದೆ 1 ಇಯರ್ ಇದೆ ಇಂಜಿನಿಯರಿಂಗ್. ಹೌದು, ಅದಕ್ಕಿಂತ ಮೊದಲೇ ಜಾಬ್ ಆಗಿದೆ. ಹೌದು ಸರ್. ಕೆಲವರಿಗೆ ಜಾಬ್ ಇಲ್ಲ, ಹೊರಗಿರ್ತದೆ, ಅಂಥವ್ರಿಗೆ ನೀವು ಎಂತ ಹೇಳ್ತೀರಿ? ಇಲ್ಲ ಸರ್, ಅದೇ ಈಗ ನನಗೆ ಏನಾಗ್ತದೆ ಅಂತ ಹೇಳಿದರೆ, ನಾನು ಖುಷಿ ಪಡ್ತೇನೆ, ಹೌದು ನನ್ನ ಮಗಳಿಗೆ ಜಾಬ್ ಆಗಿದೆ. ಅಷ್ಟೇ ಒಂದು ಸಣ್ಣ ನೋವು ಕೂಡ ಉಂಟು. ಯಾಕೆ ಗೊತ್ತಾ, ತುಂಬ ಮಕ್ಕಳು ಉಂಟಲ್ಲ ಇಂಜಿನಿಯರಿಂಗ್ ಕಲಿತು ಉಂಟಲ್ಲ, ಒಂದು ಇಂಜಿನಿಯರಿಂಗಲ್ಲಿ ಸಹ ಒಳ್ಳೆ ಯಾವುದು CGPA ಮತ್ತು ಈ ಎಲ್ಲ ತುಂಬ ಒಳ್ಳೆದಿರ್ತದೆ. 9, 10 ಹೀಗೆಲ್ಲ CGPA ಇಟ್ಕೊಂಡವರು ಉಂಟಲ್ಲ, ಕೆಲಸ ಇಲ್ಲದೆ ಎಲ್ಲೆಲ್ಲಿ ಎಲ್ಲ ಅಲ್ದಾಡ್ತಿರ್ತಾರೆ. ಅವರನ್ನು ನೋಡುವಾಗ ನನಗೆ ತುಂಬ ಬೇಸರ ಆಗ್ತದೆ. ಯಾಕೆ ಅವರಿಗೆಲ್ಲ ಕೆಲಸ ಸಿಗೋದಿಲ್ಲ? ಸಿಗಬೇಕು, ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತೇಳಿ. ಆದರೆ ನಾವು ಈಗ ನನ್ನ ಮಗಳು ಇಂಜಿನಿಯರಿಂಗ್ ಕಲಿಯುವಾಗಲೇ 5ನೇ ಸೆಮ್ನಲ್ಲೇ ಅವಳಿಗೆ ಜಾಬ್ ಅಂತ ಹೇಳುವಾಗ ನಾನೇ ನಂಬಲಿಲ್ಲ. ಈಗ ಎಂತ ಜಾಬ್ ಆಗ್ತದೆ ನಿನಗೆ? ಸಾಧ್ಯನೇ ಇಲ್ಲ ಅಂತ ಹೇಳಿದೆ ನಾನು. ನನಗೆ ಆಮೇಲೆ ಅವಳ ಹತ್ರ ಪೂರ್ತಿ ಕೂತ್ಕೊಂಡು ಕೇಳುವಾಗ ಉಂಟಲ್ಲ, ಹೀಗೂ ಆಗ್ತದ ಅಂಥೇಳಿ ಆಶ್ಚರ್ಯ ಆಯಿತು. ನಿಮ್ಮ ಹೆಸರು? ಧನ್ಯವಾದಗಳು. ನನ್ನ ಹೆಸರು ಸರೇಶ್ ಅಂತ ಹೇಳಿ. ಮಗಳ ಸಾಧನೆ ಬಗ್ಗೆ ಏನು ಹೇಳ್ತೀರಿ? ಖುಷಿ ಆಗ್ತದೆ ಸರ್, ತುಂಬ ಖುಷಿ ಆಗ್ತದೆ. ಮತ್ತು ಅವಳು ಚಿಕ್ಕಂದಿಲ್ಲಿದ್ದ ನನಗೆ ಅನಿಸ್ತಾ ಇತ್ತು, ಇವಳು ಏನಾದರೂ ಒಂದು ಸಾಧಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇತ್ತು ಸರ್ ಅವಳು. ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತೀವಿ? ಹಾರ್ಡ್ ವರ್ಕ್ ಮಾಡ್ತಾ ಇದ್ಲಿ ಸರ್. ಅವಳು ಖಾಲಿ ಪುಸ್ತಕವನ್ನೇ ಓದ್ತಾ ಇರಲಿಲ್ಲ, ಸ್ಕಿಲ್ ಇತ್ತು ಅವಳಲ್ಲಿ. ಮತ್ತು ಬೇರೆ ಬೇರೆ ವಿಷಯಗಳನ್ನು ತಿಳಿದುಕೊಳ್ತಾ ಇದ್ವಿ. ಈಗ ಬೇರೆ ರೀತಿಯಲ್ಲಿ ಸಾಧನೆ ಮಾಡ್ತಿದ್ದಾರೆ, ನಿಮಗೆ ಹೇಗೆ? ಅದೇ ಸರ್, ಖುಷಿ ಆಗ್ತದೆ. ನನಗೆ ಸಹ ಅವಳು MBBS ಹೋಗಲಿಲ್ಲ ಹೇಳಿ ತುಂಬ ಬೇಸರ ಇತ್ತು. ಅವಳು 6 ಮಂತ್ ನನ್ನದು ಲೈಫ್ ಹೋಯಿತು ಹಾಗೆ ಎಲ್ಲ ಹೇಳಿ ಹೋಗ್ತಾ, ಅಂದರೆ ಅವಳಿಗೆ ಮ್ಯಾಥ್ಸ್ ಆಗೋದಿಲ್ಲ, ಸೊ ಅವಳಿಗೆ ಇಂಜಿನಿಯರಿಂಗ್ ಬೇಡ ಅಂತ. ಮತ್ತು ಅದ ನಂತರ ಅವಳು ಚೇಂಜ್ ಆದಳು ಸರ್. ನಮಗೆ ಸಹ ಒಂದು 6 ಮಂತ್ ಇವಳನ್ನು ಸುಮ್ಮನೆ ಇದಕ್ಕೆ ಹಾಕಿದ್ದು ಅಂತ ಅನ್ನಿಸ್ತಾ ಇತ್ತು. ಮತ್ತೆ ಅವಳು ಅದರಲ್ಲಿ ಇಂಟರ್ನ್ಶಿಪ್ ಮಾಡುವಾಗ ಹೇಗೆ? ಅವಳು ಸ್ಟಾರ್ಟಿಂಗೆಲ್ಲ ನಮಗೆ ಹೇಳಲೇ ಇಲ್ಲ ಸರ್, ಹೀಗೆ ಮಾಡ್ತಾ ಇದ್ದೇನೆ ಅಂತ. ಮತ್ತು ನೈಟೆಲ್ಲ ಕೂತ್ಕೊಳ್ತಾ ಇದ್ಲು. ಅದಾದ ನಂತರ ಈಗ ಟ್ರೈನಿಂಗ್ ಪೀರಿಯಡಲ್ಲಿ ನಾವು ಸಹ ನಿದ್ದೆ ಬಿಡಬೇಕು, ಅವಳೆಲ್ಲಿ ಮಲಗ್ತಾಳೋ ಹಾಗೆ ಅಂತ ತುಂಬ ಬೇಸರ ಆಗ್ತದೆ ಅವಳು ಹಾರ್ಡ್ ವರ್ಕ್ ನೋಡಿ. ಮತ್ತು ಒಂದು ಫಲ ಸಿಕ್ಕಿದೆ ಅಲ್ಲ, ಅದು ಸಹ ಖುಷಿ ಆಗ್ತದೆ. ಹಾಂ, ಗೀತಾ ಸರೇಶ್. ಥ್ಯಾಂಕ್ ಯು. ಈಗ ಜಾಬ್ ಆಯ್ತು, ಹೇಗೆ ಅನಿಸ್ತಾ ಉಂಟು? ತುಂಬ ಖುಷಿ ಆಗ್ತಾ ಉಂಟು ಸರ್. ಇಂಥ ಸಮಯದೆಲ್ಲ ಓದುವಾಗ ನನಗೆ ಸಿಕ್ಕಿರೋ ಜಾಬ್ ನನಗೆ ತುಂಬ ಖುಷಿ. ಈಗ ನೀವು 3rd ಇಯರಲ್ಲಿ ಫೈನಲ್ ಇಯರ್ ಉಂಟು, ಆಗ ಆ ಸಂದರ್ಭದಲ್ಲಿ ಜಾಬ್ ಸಿಕ್ಕಿದ್ದು ನಿಮಗೆ ಹೇಗೆ ಅನಿಸ್ತು? ಹೌದು, ನನಗೆ 2nd ಇಯರಲ್ಲಿ ನಾನು ಅಪ್ಲೈ ಮಾಡಿದ್ದು. 1st ಇಯರ್ ಎಂಡಿಂಗ್, ಆಲ್ಮೋಸ್ಟ್ 2nd ಇಯರ್ ಸ್ಟಾರ್ಟಿಂಗಲ್ಲಿ ನನಗೆ ಆಗಲೇ ಇಂಟರ್ನ್ಶಿಪ್ ಎಲ್ಲ ಸಿಕ್ಕಿತ್ತು. 2nd ಇಯರ್ ಎಂಡ್ ಆಗುವಾಗ ಟೋಟಲ್ ನನಗೆ ಇದು ತುಂಬ ಕಷ್ಟ ಇತ್ತು. ಇಂಟರ್ವ್ಯೂ ಮಾತ್ರ 6-7 ರೌಂಡ್ಸ್ ಇಂಟರ್ವ್ಯೂ ಇತ್ತು. ಅದಾದಮೇಲೆ ಇಂಟರ್ನ್ಶಿಪ್ ಆದಮೇಲೆ ನನಗೆ ಸಿಕ್ಕಿರುವಂಥದ್ದು ಫುಲ್ ಟೈಮ್ ಆಫರ್. ನೀವು MBBS ಮಾಡಲಿಕ್ಕೆ ಹೋಗಿ ಇದಕ್ಕೆ ಬಂದರೆ ಈಗ ಬದಲಾವಣೆಯಲ್ಲಿ ಹೇಗೆ? ಹೌದು, ಬದಲಾವಣೆ ತುಂಬಾ ಇದೆ. MBBS ಅಂತ ಹೇಳಿದ್ರೆ ಫುಲ್ ಡಾಕ್ಟರ್, ಫುಲ್ ಡೆಡಿಕೇಟೆಡ್, ಇದಕ್ಕೆ ಸಹ ಡೆಡಿಕೇಶನ್ ಬೇಕು. ಬಟ್ ಇದು ಕಂಪ್ಲೀಟ್ ಡಿಫ್ರೆಂಟ್ ಫೀಲ್ಡ್ ಆಗಿರೋದ್ರಿಂದ ನನಗೆ ಇದರಲ್ಲಿ ಖುಷಿ ಉಂಟು. ಫಸ್ಟ್ 6 ತಿಂಗಳು ನಾನು ಕಾಲೇಜಿಗೆ ನನಗೆ ಸ್ವಲ್ಪ ಸಹ ಇಷ್ಟ ಇಲ್ಲ, ಫುಲ್ ಬೇಜಾರಲ್ಲಿ ಹೋಗ್ತಾಯಿದ್ದೆ. ಅಯ್ಯೋ, ನಾನು ಡಾಕ್ಟರ್ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ. ಬಟ್ ಈಗ ನನಗೆ ತುಂಬ ಖುಷಿ ಇತ್ತು. ಅಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಆಯಿತು, ಮೊದಲಿಗೆ ನೀವು ಇಂಟರ್ನ್ಶಿಪ್ ಮಾಡಿದ್ರಿ. ಈಗ ಯುವಜನತೆಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯುವಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನೀವು ಎಂಥ ಕೆಲಸ ಮಾಡೋದಾದರೆ ನಿಮ್ಮದು 200% ಎಫರ್ಟ್ ಹಾಕಿ, ಮತ್ತು ಎಲ್ಲರಿಗಿಂತ ಯುನೀಕ್ ಆಗಲಿಕ್ಕೆ ಟ್ರೈ ಮಾಡಿ. ಈಗ ಎಲ್ಲರೂ ಸಹ ಇಂಜಿನಿಯರಿಂಗ್ MBBS ಎಲ್ಲ ಮಾಡ್ತಾರೆ, ಬಟ್ ನೀವು ಹೇಗೆ ನಿಮ್ಮನ್ನು ಯುನೀಕ್ ಆಗಿರ್ತೀರಿ
ಅದನ್ನು ನೋಡಿ. ಮತ್ತು ನಾವು ಓದೋದು ನಾವು ಸುಮ್ಮನೆ ಓದಬಾರ್ದು, ಅದನ್ನು ಪ್ರಾಕ್ಟಿಕಾಲಿಟಿಯಾಗಿ ಥಿಂಕ್ ಮಾಡಬೇಕು. ಈಗ ನಾವು ಏನೇ ಓದೋದಾದರೆ ಇದು ಯಾಕೆ ಎಲ್ಲಿಗೆ ಯೂಸ್ ಮಾಡ್ಬೋದು, ನಾವು ಎಲ್ಲಿ ಇದನ್ನು ಅಪ್ಲೈ ಮಾಡ್ಬೋದು ಅಂತ ಅದನ್ನು ಇಟ್ಕೊಂಡು ಓದಿ. ನೀವು ಹಾರ್ಡ್ ವರ್ಕ್ ಯಾವ ರೀತಿಯಾಗಿ ಮಾಡಿದ್ದೀರಾ? ಹಾರ್ಡ್ ವರ್ಕ್ ನಾನು ಫಸ್ಟ್ ಇಯರಿಂದ ಸಹ ನಾನು ಎಲ್ಲ ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಮತ್ತು ಸೀನಿಯರ್ಸ್ ಒಟ್ಟಿಗೆ ಟಚ್ಚಲ್ಲಿ ಇರ್ತಾಯಿದ್ದೆ. ಮತ್ತು ಪ್ರತಿಯೊಬ್ಬ ನನ್ನ ಚಿಕ್ಕಪ್ಪ ಎಲ್ಲರ ಅವರೆಲ್ಲ ಯಾರ ಹತ್ರ ಎಲ್ಲ ನನ್ನ ಚಿಕ್ಕಪ್ಪ ಒಬ್ಬ ಸ್ಟಿಲ್ ಡೀಲರ್ಸ್ ಇದ್ದಾರೆ, ಅವ್ರ ಹತ್ರ ಎಲ್ಲ ನಾನು ಕೇಳ್ತಾ ಇದ್ದೆ ಹೇಗೆ ಇದನ್ನೆಲ್ಲ ಮಾಡೋದು. ಮತ್ತು ರೈತರಿಗೆ ಏನಾದರೂ ಮಾಡಿದರೆ ಅಗ್ರಿಕಲ್ಚರ್ ಸ್ಪ್ರೇಯರ್ ಆ್ಯಂಡ್ ಹಾರ್ವೆಸ್ಟರ್ ಮಾಡಿದೆ. ಮತ್ತು ಅದರಲ್ಲಿ ಸಹ ಒಂದು ಇಂಟರ್ನ್ಯಾಷನಲ್ ಇನ್ನೋವೇಷನ್ ಎಕ್ಸ್ಪೋ, ಅದರಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ ಎಲ್ಲ ಸಿಕ್ಕಿತ್ತು. ಮತ್ತು ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಅದಾದಮೇಲೆ ಮಾಡ್ತಾ ಹೋದೆ. ಈಗ ಸಾಮಾನ್ಯವಾಗಿ ಇಂಜಿನಿಯರ್ ಮಾಡಿ ಯಾವ ಸಹ ಉದ್ಯೋಗ ಇಲ್ಲ ಅಂತ ಹೇಳ್ತಾರೆ, ಅಂಥವ್ರಿಗೆ ನೀವು ಎಂತ ಹೇಳಲಿಕ್ಕೆ ಇಷ್ಟ? ಉದ್ಯೋಗ ಉಂಟು ಆ್ಯಕ್ಚುಲಿ, ಬಟ್ ಅದಕ್ಕೆ ನಾವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿರ್ತದೆ. ನಾನು ಇಂಜಿನಿಯರಿಂಗ್ ಟೈಮಲ್ಲಿ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದೆ. ಎಷ್ಟೋ ಜನ ಇಂಜಿನಿಯರಿಂಗ್ ಆದಮೇಲೆ ನೋಡುವ, ಅದಾದಮೇಲೆ ಕೆಲಸ ಹುಡುಕುವ. ನಾವು ಇಂಜಿನಿಯರಿಂಗ್ ಇರುವಾಗಲೇ ನಮಗೆ ಕೆಲಸ ಸಿಗಲಿಕ್ಕೆ ಸಾಧ್ಯ ಉಂಟು. ಆದರೆ ನಾವು 100% 200% ಎಫರ್ಟ್ಸ್ ಕೊಡಬೇಕು, ಮತ್ತು ಹಾರ್ಡ್ ವರ್ಕ್ ಡಿಟರ್ಮಿನೇಷನ್ ಎಲ್ಲ ಇರಬೇಕು. ಮುಂದೆ ನೀವು ಸಮಾಜಕ್ಕೆ ಏನಾದರೂ ಮಾಡುವ ಇದರಲ್ಲಿ? ಹೌದು, ನಂದು ಒಂದು ಸ್ಟಾರ್ಟಪ್ ಮಾಡಬೇಕಂತ ಇದೆ, ನಮ್ಮ ಭಾರತದವರಿಗೆ ಏನಾದರೂ ಮಾಡಬೇಕಂತ ಇದೆ. ನಿಮ್ಮ ಹೆಸರು? ರಿತುಪರ್ಣ KS.